ಮಂಗಳೂರು ಸಿಸಿಬಿ ಘಟಕದ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಬೆಂಗಳೂರಿನಿಂದ ಮಾದಕ ವಸ್ತು ತಂದು ಮಂಗಳೂರಿನ ಡ್ರಗ್ ಪೆಡ್ಲರ್ಗಳಿಗೆ ಪೂರೈಕೆ ಮಾಡುತ್ತಿದ್ದ ತಂಡದ ಮೂವರನ್ನು ಬಂಧಿಸಿದ್ದಾರೆ. ಮಂಗಳೂರು ಮಲ್ಲೂರಿನ ಅಹಮದ್ ಶಾಬೀತ್, ಬಂಟ್ವಾಳದ ಪರ್ಲಿಯಾದ ಅಹಮದ್ ಸಂಶೀರ್ ಮತ್ತು ಸರಪಾಡಿಯ ನೌಶೀನ ಬಂಧಿತ ಆರೋಪಿಗಳು ಎಂದು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಸಿಸಿಬಿ ಘಟಕದ ಪೊಲೀಸರು ಕಾರಿನಲ್ಲಿ ಬರುತ್ತಿದ್ದ ಅಹಮದ್ ಶಾಬೀತ್ ಮತ್ತು ಆತನ ತಂಡವನ್ನು ಆರ್ಕೊಳ ಬಳಿ ವಶಕ್ಕೆ ಪಡೆದು ದಸ್ತಗಿರಿ ಮಾಡಿ ಅವರ ಬಳಿ ಇದ್ದ ಮಾದಕ ವಸ್ತು ಮತ್ತು ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಾದಕ ವಸ್ತು ಎಂಡಿಎಂಎ 90 ಗ್ರಾಂ, ಕಾರು ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಅಹಮದ್ ಶಾಬೀತ್ ಎಂಬುವನು ಮಂಗಳೂರಿನ ಡ್ರಗ್ ಪೆಡ್ಲರ್ಗಳಿಗೆ ಬೆಂಗಳೂರಿನಿಂದ ಮಾದಕ ವಸ್ತು ಎಂಡಿಎ ಅನ್ನು ತಂದು ನಿರಂತರವಾಗಿ ಪೂರೈಕೆ ಮಾಡ್ತಾ ಇದ್ದ. ಅಲ್ಲದೆ ಈ ತಂಡದಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಮಹಿಳೆಯಾದ ನೌಶೀನಾ ಎಂಬಾಕೆಯ ನೆರವಿನಲ್ಲಿ ಎಂಡಿಎ ಅನ್ನ ಸಾಗಾಟ ಮಾಡುತ್ತಿರುವ ಮಾಹಿತಿಯನ್ನ ಕಲೆ ಹಾಕಿದ ಮಂಗಳೂರು ನಗರದ ಸಿಸಿಬಿ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿ ತಂಡದವರು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಸಂಬಂಧ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಸಿಎಚ್ ತಿಳಿಸಿದ್ದಾರೆ. ಇವತ್ತು ನಮ್ಮ ಮಂಗಳೂರು ನಗರದಲ್ಲಿದ್ದಂತಹ ಎಲ್ಲ ಡ್ರಗ್ ಸಪ್ಲೈಯರ್ಸ್ಗೂ ಕೂಡ ಬಾಲ ದಿವಸದಿಂದ ಬ್ಯಾಂಗ್ಳೂರಿಂದ ವ್ಯವಸ್ಥಿತವಾಗಿ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಶಾಬಿತ್ತು ಮತ್ತು ಅವರ ಟೀಮನ್ನು ನಮ್ಮ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಪೊಲೀಸರಿಗೆ ಅನುಮಾನ ಬರಬಾರದಂತ ಇವರ ಟೀಮಲ್ಲಿ ಒಬ್ಬ ಲೇಡಿಯನ್ನು ಕೂಡ ಸೇರಿಸಿಕೊಂಡು ಯಾವಾಗಲೂ ಮಹಿಳೆಯ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದರು. ಕ್ಲಿಯರ್ ಇನ್ಫಾರ್ಮೇಷನ್ ಮೇಲೆ ಸಿಸಿಬಿ ಅವರು ನಿನ್ನೆ ಈ ಟೀಮನ್ನು ಅಪಹರಣ ಮಾಡಿ ಇದರಲ್ಲಿ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರ ಹತ್ರದಿಂದ 90 ಗ್ರಾಂ ಎಂಡಿಎಂಎ ರಿಕವರಿ ಮಾಡಲಾಗಿದೆ. ಇದರಲ್ಲಿ ಈ ಟೀಮ್ಗೆ ಸಹಕರಿಸುತ್ತಿರುವಂಥ ಮಹಿಳೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಎಲ್ಲರನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಇವತ್ತು ನಮ್ಮ ಮಂಗಳೂರು ನಗರದಲ್ಲಿದ್ದಂತಹ ಎಲ್ಲ ಡ್ರಗ್ ಸಪ್ಲೈಯರ್ಸ್ಗೂ ಕೂಡ ಬಾಲ ದಿವಸದಿಂದ ಬ್ಯಾಂಗ್ಳೂರಿಂದ ವ್ಯವಸ್ಥಿತವಾಗಿ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ ಶಾಬಿತ್ತು ಮತ್ತು ಅವರ ಟೀಮನ್ನು ನಮ್ಮ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವರು ಪೊಲೀಸರಿಗೆ ಅನುಮಾನ ಬರಬಾರದಂತ ಇವರ ಟೀಮಲ್ಲಿ ಒಬ್ಬ ಲೇಡಿಯನ್ನು ಕೂಡ ಸೇರಿಸಿಕೊಂಡು ಯಾವಾಗಲೂ ಮಹಿಳೆಯ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದರು. ಕ್ಲಿಯರ್ ಇನ್ಫಾರ್ಮೇಷನ್ ಮೇಲೆ ಸಿಸಿಬಿ ಅವರು ನಿನ್ನೆ ಈ ಟೀಮನ್ನು ಅಪಹರಣ ಮಾಡಿ ಇದರಲ್ಲಿ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರ ಹತ್ರದಿಂದ 90 ಗ್ರಾಂ ಎಂಡಿಎಂಎ ರಿಕವರಿ ಮಾಡಲಾಗಿದೆ. ಇದರಲ್ಲಿ ಈ ಟೀಮ್ಗೆ ಸಹಕರಿಸುತ್ತಿರುವಂಥ ಮಹಿಳೆಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ.